ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪ್ರಭುವಿನ ದೈವದರ್ಶನ ನಂತರದ ಶುಕ್ರವಾರ, ಜನವರಿ 10, 2025. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 5ನೇ ಅಧ್ಯಾಯ 12ರಿಂದ 16ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಒಂದು ಪಟ್ಟಣದಲ್ಲಿ ಇದ್ದಾಗ ಮೈಯೆಲ್ಲ ಕುಷ್ಠ ಹಿಡಿದಿದ್ದ ರೋಗಿಯೊಬ್ಬನು ಅಲ್ಲಿಗೆ ಬಂದು ಅವರಿಗೆ ಅಡ್ಡ ಬಿದ್ದು, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಬೇಡಿಕೊಂಡನು. ಯೇಸು ಕೈಚಾಚಿ ಅವನನ್ನು ಮುಟ್ಟಿ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣವೇ ಕುಷ್ಠವು ಮಾಯವಾಗಿ ಅವನು ಗುಣ ಹೊಂದಿದನು. ಇದನ್ನು ಯಾರಿಗೂ ಹೇಳಕೂಡದು ಎಂದು ಯೇಸು ಅವನನ್ನು ಎಚ್ಚರಿಸಿ, ನೀನು ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ನಂತರ ಮೋಶೆ ನೇಮಿಸಿರುವ ಪ್ರಕಾರ ನೀನು ಗುಣ ಹೊಂದಿದ್ದಕ್ಕಾಗಿ ಶುದ್ಧೀಕರಣ ವಿಧಿಯನ್ನು ಅನುಸರಿಸು, ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದರು. ಯೇಸು ಎಷ್ಟು ಎಚ್ಚರಿಸಿದರೋ ಅಷ್ಟೂ ಅಧಿಕವಾಗಿ ಅವರ ಸುದ್ದಿ ಹರಡಿತು. ಅವರ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ರೋಗ ರುಜಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ತಂಡೋಪತಂಡವಾಗಿ ಬರುತ್ತಿದ್ದರು. ಯೇಸುವಾದರೋ ನಿರ್ಜನ ಪ್ರದೇಶಕ್ಕೆ ಹೋಗಿ ಎಂದಿನಂತೆ ಪ್ರಾರ್ಥನೆಯಲ್ಲಿ ಮಗ್ನರಾಗುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ: ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಗೌರವಿಸಬೇಕು. ಪ್ರಭೇಸುವಿನಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿಯು ಒಬ್ಬ ಕುಷ್ಠರೋಗಿಯನ್ನು ಗುಣಪಡಿಸುವ ದೃಶ್ಯವನ್ನು ನಾವು ಕೇಳುತ್ತೇವೆ. ಕುಷ್ಠರೋಗ ಆ ಕಾಲದಲ್ಲಿ ಭಯಾನಕವಾದ ಒಂದು ರೋಗವಾಗಿತ್ತು. ಕುಷ್ಠರೋಗಿಗಳು ಸಮಾಜದಿಂದ ತಿರಸ್ಕೃತಗೊಂಡು ದೂರ ಉಳಿಯಬೇಕಾಗಿತ್ತು. ಆದರೆ ಯೇಸು ಆ ಕುಷ್ಠರೋಗಿಯನ್ನು ಸ್ಪರ್ಶಿಸಿ, ನಾನು ಇಚ್ಛಿಸುತ್ತೇನೆ, ಶುದ್ಧನಾಗು ಎಂದು ಹೇಳುತ್ತಾರೆ. ಈ ಕಾರ್ಯದ ಮೂಲಕ ಯೇಸು 3 ಮಹತ್ವದ ಸಂದೇಶಗಳನ್ನು ನಮಗೆ ನೀಡುತ್ತಾರೆ. ಮೊದಲನೆಯದಾಗಿ, ಪ್ರತಿಯೊಬ್ಬರೂ ದೇವರ ಮಕ್ಕಳು. ಕುಷ್ಠರೋಗಿಗಳು ಸಮಾಜದಿಂದ ತಿರಸ್ಕೃತರಾಗಿದ್ದರೂ ಯೇಸು ಅವರನ್ನು ಸ್ವೀಕರಿಸುತ್ತಾರೆ. ಇದು ಪ್ರತಿಯೊಬ್ಬರೂ ದೇವರ ಮಕ್ಕಳು ಮತ್ತು ದೇವರ ಕರುಣೆ ಎಲ್ಲರಿಗೂ ಸಮಾನವೆಂದು ತೋರಿಸುತ್ತದೆ. ಎರಡನೆಯದಾಗಿ, ಕರುಣೆ ಮತ್ತು ಸಹಾನುಭೂತಿ. ಯೇಸು ಕುಷ್ಠರೋಗಿಯನ್ನು ಸ್ಪರ್ಶಿಸುವ ಮೂಲಕ ಕರುಣೆ ಮತ್ತು ಸಹಾನುಭೂತಿಯ ಪ್ರಾಮುಖ್ಯತೆಯನ್ನು ತೋರಿಸುತ್ತಾರೆ. ಮೂರನೆಯ ಅಂಶ, ವಿಶ್ವಾಸ ಮತ್ತು ಗುಣಪಡಿಸುವಿಕೆ. ಕುಷ್ಠರೋಗಿಯು ಯೇಸುವಿನ ಶಕ್ತಿಯಲ್ಲಿ ಅಪಾರ ವಿಶ್ವಾಸ ವ್ಯಕ್ತಪಡಿಸುತ್ತಾನೆ. ಪ್ರಭು, ನೀವು ಇಚ್ಛಿಸಿದರೆ ನಾನು ಶುದ್ಧನಾಗುತ್ತೇನೆ ಎಂಬ ಅವನ ವಿನಂತಿಯು ಅವನ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಜನರ ದುಃಖಗಳಿಗೆ, ಕಷ್ಟ ನೋವುಗಳಿಗೆ ಸಹಾನುಭೂತಿಯಿಂದ ಸ್ಪಂದಿಸಬೇಕು ಮತ್ತು ಅವರಿಗೆ ಸಹಾಯ ಮಾಡಲು ಮುಂದಾಗಬೇಕು. ಜೊತೆಗೆ ನಾವು ಯಾರನ್ನೂ ತಿರಸ್ಕರಿಸದೆ ನಾವೆಲ್ಲರೂ ದೇವರ ಮಕ್ಕಳೆಂಬ ಮನೋಭಾವದಿಂದ ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಗೌರವಿಸಬೇಕು. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ನಿಸ್ಸಾದ ಸಂತ ಗ್ರೆಗರಿ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಕ್ರಿಸ್ತಶಕ 335ರಲ್ಲಿ ಸಂತ ಗ್ರೆಗರಿ ಅತ್ಯಂತ ಧರ್ಮನಿಷ್ಠೆಯ ಕುಟುಂಬದಲ್ಲಿ ಜನಿಸಿದರು. ಅವರ ತಾಯಿ ಎಮಿಲಿಯಾ ಓರ್ವ ಹುತಾತ್ಮೆ ಹಾಗೂ ಅವರ 2 ಸಹೋದರರಾದ ಸಿಜೇರಿಯಾದ ಬೇಸಿಲ್ ಮತ್ತು ಸೆಬಾಸ್ಟಿಯಾದ ಪೀಟರ್ ಗ್ರೆಗರಿಯವರಂತೆ ಧರ್ಮಾಧ್ಯಕ್ಷರಾದರು. ಅವರ ಅತ್ಯಂತ ಹಿರಿಯ ಸಹೋದರಿ ಮಕ್ರಿನಾರವರು ಧರ್ಮ ಶ್ರದ್ಧೆಯ ಪ್ರತೀಕವಾದರು ಹಾಗೂ ಅವರನ್ನು ಸಹ ಸಂತರೆಂದು ಗೌರವಿಸಲಾಗಿದೆ. ಗ್ರೆಗರಿಯವರು ತನ್ನ ಸಹೋದರನ ಮಠವನ್ನು ಸೇರಿದರು ಹಾಗೂ ಓರ್ವ ಧರ್ಮಗುರು ಆಗಬೇಕೆಂಬ ಬಯಕೆಯುಂಟಾದಾಗ ಅದರ ಕಡೆಗೆ ಸಾಗಿದರು. ಮುಂದೆ ಅವರು ನಿಸ್ಸಾದ ಧರ್ಮಾಧ್ಯಕ್ಷರಾದರು. ನಾಜಿಯಾನ್ಸಿನ ಗ್ರೆಗರಿಯವರ ಪ್ರಕಾರ ಕ್ರಿಸ್ತಶಕ 371ರಲ್ಲಿ ಗ್ರೆಗರಿಯ ಪಟ್ಟಾಭಿಷೇಕವನ್ನು ಅವರ ಸಹೋದರ ಬೇಸಿಲ್ ನಡೆಸಿಕೊಟ್ಟರು. ನಿಸ್ಸಾದಲ್ಲಿ ಏರಿಯಸ್ ಪಂಥದ, ಅಂದರೆ ಪಾಷಂಡ ಮತ ಸಂಪ್ರದಾಯ ವಿರೋಧಿ ಅಭಿಪ್ರಾಯದ ಮೇಲೆ ಗಲಾಟೆ ನಡೆಯುವ ಸಂದರ್ಭದಲ್ಲಿಯೇ ಇವರ ಚುನಾವಣೆ ನಡೆಯಿತು. ಈ ಪಂಥವು ಪ್ರಭು ಯೇಸುವಿನ ದೈವತ್ವವನ್ನು ತಿರಸ್ಕರಿಸಿತು. ಏರಿಯನ್ನರು ಚರ್ಚಿನ ನಿಧಿಯನ್ನು ದುರುಪಯೋಗಗೊಳಿಸಿದ ಆರೋಪವನ್ನು ಗ್ರೆಗರಿಯವರ ಮೇಲೆ ಹೊರಿಸಿ ಸ್ವಲ್ಪ ಕಾಲ ಅವರನ್ನು ಸೆರೆಮನೆಯಲ್ಲಿಟ್ಟರು. ಏರಿಯನ್ ವಾದದ ಪ್ರಬಲ ಪ್ರತಿಪಾದಕ ದೊರೆ ವಾಲೆನ್ಸ್ನ ಮರಣದ ನಂತರ ಗ್ರೆಗರಿಯವರು ಮತ್ತೆ ಅವರ ಅಧಿಕಾರವನ್ನು ಮರಳಿ ಪಡೆದರು. ಕಾನ್ಸ್ಟಾಂಟಿನೋಪಲ್ಲಿನ ಸಭೆಯಲ್ಲಿ ಅವರು ಭಾಗವಹಿಸಿದರು. ತ್ರಯೇಕ ದೇವರ ಸಿದ್ಧಾಂತಕ್ಕೆ ಮತ್ತು ನೈಸಿಯಾದ ಕ್ರೈಸ್ತ ಧರ್ಮದ ಸೂತ್ರಗಳಿಗೆ ಅವರು ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಇವರು ಕ್ರಿಸ್ತಶಕ 395ರಲ್ಲಿ ನಿಧನರಾದರು. ನಿಸ್ಸಾದ ಸಂತ ಗ್ರೆಗರಿರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.